ಗುಂಡಾಗಳನ್ನು ಬಿಟ್ಟು ಹಿಂದೂಗಳ ಕಾರ್ಯಕರ್ತರನ್ನು ಕೊಲೆಗಳು ಮಾಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕೊಲೆ ಮಾಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕೊಲೆ ಮಾಡಿಸಿ ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ನೇತೃತ್ವದ ಕೊಲೆಗಡಕ ಸರ್ಕಾರಕ್ಕೆ, ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ. ಅವರಿಗೆ ಗಲ್ಲಿನಂತ ದೊಡ್ಡ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಪ್ರಾಣಿಯನ್ನು ಕೂಡ ಆ ರೀತಿ ಕೊಲ್ಲುವುದಿಲ್ಲ. ಮತ್ಸ್ಕು ಲಾಂಗು ಒಬ್ಬ ಹಿಂದೂ ಕಾರ್ಯಕರ್ತ ಶ್ರೀ ಸುಹಾಸ್ ಶೆಟ್ಟಿ ಅಂತಕ್ಕಂಥ ಅವರಿಗೆ ಯಾವ ಹಿಂದೂಗಳಿಗೆ ಆರ್ಡರ್ ಮಾಡಿಲ್ಲ, ಬಂದಿಲ್ಲ ಜಳಕ ಮಾಡಿ ಅಂತ ಹೇಳ್ಕಲ್ಲ, ಸ್ವಂತ ಖರ್ಚು ಮಾಡ್ಕೊಂಡು ಹೋಗಿ 4 ದಿವಸ ಮನಸ್ಸು ವಸ್ತಿ ಇದ್ದು ಗಂಗಾ ಯಮುನಾ ಸರಸ್ವತಿ ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಮಾಡಿರ್ತಕ್ಕಂಥ ಮುಸ್ಲಿಂ ಗೂಂಡಾಗಳಿಗೆ, ಮುಸ್ಲಿಂ ಕೊಲೆಗಡಕರಿಗೆ, ಕೊಲೆಗಡಕೆ ಕುಮ್ಮತ್ತು ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ಕಾರ್ಯಕರ್ತರ ಕೊಲೆ ಮಾಡ್ತಕ್ಕಂಥ ಮುಸ್ಲಿಂ ಗೂಂಡಾಗಳಿಗೆ, ಮುಸ್ಲಿಂ ಗೂಂಡಾಗಳಿಗೆ, ಕೊಲೆಗಡುಕ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ಕಾರ್ಯಕರ್ತರ ಕೊಲೆಗಡುಕ ಕಾಂಗ್ರೆಸ್ ಸರ್ಕಾರಕ್ಕೆ, ಈ ಎಲ್ಲಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲಾ ಮುಖಂಡರಿಗೆ, ಪದಾಧಿಕಾರಿಗಳಿಗೆ, ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪಾಸಾಹೇಬ್ ಪಟೇಲ್ ಶೆಟ್ಟಿ ಅವರಿಗೆ ತಮ್ಮೆಲ್ಲರ ಬಗ್ಗೆ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿಯಾಗಿ ಹಿರಿಯರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ, ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಮೇಲೆ ಗುಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕೈ ಸತ್ತವರಲ್ಲ, ಛತ್ರಪತಿ ಶಿವಾಜಿ ಮಹಾರಾಜ ಸೂರರ ವೀರರ, ಹಣ ಪ್ರತಾಪದ ಸೂರರ ವೀರರ ರಕ್ತ ಇಲ್ಲ ಹರಿಯಾಕದ ಮೇಯೊಳಗ ಅವ್ರನ್ನ ಬರ್ಬರವಾಗಿ ನಿಲ್ಲಿಸಿ ಅವ್ರ ಮಕ್ಕಳು ಮತ್ತು ಹೆಂಡತಿ ಮುಂದೆ ಗುಂಡು ಹಾಕೊಂಡಿರ್ತಕ್ಕಂಥ ಘಟನೆಯನ್ನ ಮಾಸಿಲ್ಲ. ನಿನ್ನೆ ಮಂಗಳೂರಿನಲ್ಲಿ ಒಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಹಿಂದೂ ಅಭಿಮಾನಿ, ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು, ಹಿಂದೂಗಳಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಚಿಂತನೆಯನ್ನು ಕನಸ್ಕೊಂಡು ತನ್ನ ಬದುಕನ್ನು ಬದುಕಿರ್ತಕ್ಕಂಥ ಒಬ್ಬ ಯುವಕ ಸುಹಾಸ್ ಶೆಟ್ಟಿ ಅಂತಕ್ಕಂಥ ಯುವಕನನ್ನ ಬರ್ಬರವಾಗಿ ಅಲ್ಲಿರ್ತಕ್ಕಂಥ ಮುಸ್ಲಿಂ ಗೂಂಡಾಗಳು ರಸ್ತೆಯಲ್ಲಿ ಮಚ್ಚಿನಿಂದ ಪ್ರಾಣಿಯನ್ನು ಕೊಲ್ಲಂಗಿಲ್ಲ, ಕಡಿದು ಕೊಂದಿರ್ತಕ್ಕಂಥದ್ದು ನೋಡಿದ್ರೆ ಈ ಭಾರತದಲ್ಲಿರ್ತಕ್ಕಂಥ ಎಲ್ಲರ ಮೇಲಿರ್ತಕ್ಕಂಥ ರಕ್ತ ಕುದೀತೈತಿ ಇವತ್ತು. ಅಂತ ಒಂದು ಬರ್ಬರ ಘಟನೆ ಮಂಗಳೂರಿನಾಗ ಆಗಿರ್ತಕ್ಕಂಥ. ನಿಮ್ಮ ಉದ್ದೇಶ ಏನು? ನಾನು ಉಳಿದ ಮುಸಲ್ಮಾನ್ ಬಂಧುಗಳಿಗೆ ಕೇಳಕ್ಕೆ ಬಯಸ್ತೀನಿ. ದೇಶದಲ್ಲಿ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಆದ್ರೂ ಸಮಸ್ಯೆ ಬಗೆಹರಿಲಿಲ್ಲ. ಅವಾಗ ಇಲ್ಲಿ ರಾಷ್ಟ್ರಭಕ್ತ ಹೇಳಿದ್ರು, ಇಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಹೇಳಿದ್ರು. ಅವಾಗ ಅಲ್ಲಿರ್ತಕ್ಕಂಥ ಹಿಂದೂಗಳು ಇಲ್ಲಿ ಬರ್ಬೇಕಂತ ಹೇಳಿದ್ರು. ಸಮಸ್ಯೆ ಪರಿಹಾರ ಆಗ್ಬೇಕಲ್ಲ. ದೇಶ ಭಾಗ ಆಯ್ತು, ಸಮಸ್ಯೆ ಪರಿಹಾರ ಆಯ್ತು. ನೀನು ಆಗ್ಲೇ ಇಲ್ಲ. ಹಿಂದೂಗಳೇನು ಪಾಪ ಮಾಡಿದಾರೆ ಇಲ್ಲಿ ಈ ದೇಶದಾಗ? ಹಿಂದೂಗಳು ಎಂದಾದ್ರೂ ಗುಂಡಾಗಿರಿ ಮಾಡಿದಾರ? ಎಲ್ಲಿಯವರೆಗೆ ಸೇನೆ ಇರುವಂತದ್ದು? ನಾನು ಎಲ್ಲ ಮುಸ್ಲಿಂ ಬಾಂಧವರಿಗೆ ಕರೆ ಕೊಡ್ತೀನಿ, ಕಿವಿಗೊಟ್ಟು ಕೇಳಬೇಕು. ನೀವು ಮಾಡ್ತಕ್ಕಂಥ ಪುಲ್ವಾಮಾ ಘಟನೆ ಇರಬಹುದು, ಮತ್ತೊಂದಿರಬಹುದು, ಇವು ಆಗೊಂದು ಒಂದು ಮಾಡುವಂತದ್ದಲ್ಲ. ಹಿಂದೂಗಳ ಮನಸ್ಸು ಮಾಡಿದ್ರೆ ಪ್ರತಿ ಹಳ್ಳಿ, ಪ್ರತಿ ನಗರದಲ್ಲಿ ನೀವು ಹೇಗೆ ಲಾಂಗು ಬಸ್ ತಗೊಂಡಿರೋ ಎಲ್ಲ ಕೊಳ್ಳಿ ಬಡಿಗೆ ತಗೊಂಡು ನಿತ್ಯವ ಅಂತ ಹೇಳಿದ್ರೆ ಯಾವ ಮುಸಲ್ಮಾನರು ಬದುಕುದಿಲ್ಲ. ತಿಳ್ಕೋರಿ, ತಿಳ್ಕೋರಿದನ್ನು ಇವ್ನು ತಿಳ್ಕೋಬೇಕು. ಎಚ್ಚರಿಕೆ ಕೊಡಕತ್ತಿದ್ದವರು
ಅದು ಆ ಸುಹಾಸ್ ಶೆಟ್ಟಿ ಏನ್ ಮಾಡ್ತಿದ್ದ? ಗೋರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಮಾಡ್ತಿದ್ದ. ಅದನ್ನ ಕಡಿಬೇಕಂತ ನಿಮ್ಮನ್ನು ಮನಸ್ಸಿತ್ತಂದ್ರೆ ನೀವೇನು ಬೇಕಾದ್ ಮಾಡ್ರಿ, ಆದ್ರೆ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಕಾರ್ಯಕರ್ತನ ಕೊಲೆ ಮಾಡ್ತಾರೆ ಅಂದ್ರೆ ನಿಮ್ಮ ಬದುಕು ಕಠಿಣ ಆಗತ್ತೆ. ವಿಚಾರ ಮಾಡ್ಕೋರಿ, ಅದನ್ನು ವಿಚಾರ ಮಾಡ್ಕೋರಿ. ಒಂದು ಹಳ್ಳಿ ಒಳಗೆ 10 ಮುಸಲ್ಮಾನ್ ಮನೆ ಇರಂಗಿಲ್ಲ, 100 ಮನೆ ಇರ್ತಾವ, 90 ಹಿಂದೂ ಮನೆ ಇರ್ತಾವ, 10 ಮುಸಲ್ಮಾನ್ ಮನೆ ಇರಂಗಿಲ್ಲ. ಅವ್ರು ಕರ್ಕೊಂಡು ಅಂತ ಮನೆಯಂಗಿಲ್ಲ. ಮೊಹರಂ ಇರ್ಬೋದು, ರಂಜಾನ್ ಇರ್ಬೋದು, ಕೂಡ ನಾವು ಆಚರಣೆ ಮಾಡ್ತೀವಿ, ಅದಕ್ಕೆ ಸಹಕಾರ ಕೊಡ್ತೀವಿ ನಾವು. ಬಹುಸಂಖ್ಯಾತ ಹಿಂದೂಗಳ ಮನಸ್ಸು ಮಾಡಿದ್ರೆ ಇವತ್ತಿಗೂ ಕೂಡ ನಿಮ್ಮ ಧರ್ಮ ಏನಕ್ಕಂತ ವಿಚಾರ ಮಾಡ್ಕೋರಿ. ನೀವು ಬಹಳ ಕೆಟ್ಟ ಶಬ್ದ ಹೇಳಕ್ ಹೋಗುದಿಲ್ಲ, ನಾನು ಕಿವಿ ಮಾತು ಹೇಳಕತ್ತೀನಿ. ಇದನ್ನು ಇದು ಹಿಂದಿಲ್ಲ ಆಗುವಂತದ್ದೇ. ಭಾರತೀಯ ಜನತಾ ಪಾರ್ಟಿ ಈ ದೇಶದ ಹಿಂದೂಗಳು, ರಾಷ್ಟ್ರ ಭಕ್ತರು ಹಿಂದಿಲ್ಲ ಇದನ್ನು ಮಾಡಲೇಬೇಕಾಗತ್ತೆ, ಅನಿವಾರ್ಯ ಆಗತ್ತಿರು. ನೀವಾದ್ರೂ ಬಹಳ ಹಾಕತ್ತೀರಿ, ಹಾಸಿಗೆ ಹಾಸಾಕತ್ತೀರಿ ನೀವು. ಇವತ್ತು ನಿಲ್ಬೇಕಿದು, ಅದಕ್ಕಾಗಿ ಪ್ರತಿಭಟನೆ. ಇದು ಹೋಗಿರ್ತಕ್ಕಂಥ ಸುಹಾಸ್ ಶೆಟ್ಟಿ ಜೀವ ಹಾಳಿ ಬರಂಗಿಲ್ಲ, ರುದ್ರೇಶ್ವರ ಜೀವ ಹಾಳಿ ಬರಂಗಿಲ್ಲ. ಪಾಪ ಬಡತನದಾಗ ಮಾಡಿ ಹುಟ್ಟಿರ್ತಕ್ಕಂಥವ್ ಅವ ಏನಾದ್ರು ತನ್ನ ಕುಟುಂಬ ಸಲುವಾಗಿ ಹೋರಾಟ ಮಾಡಿದ್ದ? ಸಮಾಜ ಸಲುವಾಗಿ, ಧರ್ಮ ಸಲುವಾಗಿ, ಒಳ್ಳೆ ಜನ ರಕ್ಷಣೆ ಮಾಡೋ ಸಲುವಾಗಿ ಬದುಕಿದ ಸುಹಾಸ್ ಶೆಟ್ಟಿ ಅಂತ ನೂರಾರು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ಈ ಧರ್ಮ ರಕ್ಷಣೆ ಆಗಬೇಕು, ಈ ದೇಶ ನೆಮ್ಮದಿಯಿಂದ ಇರಬೇಕು, ಈ ಚಿಂತನೆ ಮಾಡೋ ಸಲುವಾಗಿ ಹಿಂದೂ ಧರ್ಮ ಇರ್ತಕ್ಕಂಥದ್ದು. ಮತ್ತು ಸನಾತನ ಧರ್ಮಕ್ಕೆ ಇಸ್ವಿ ಇಲ್ಲ, ಗೊತ್ತಿರಲಿ ನಿಮಗೆಲ್ಲ. ಇಸ್ಲಾಂ ಧರ್ಮಕ್ಕೆ ಇಸ್ವಿ ಐತಿ, ಕ್ರಿಶ್ಚಿಯನ್ ಧರ್ಮಕ್ಕೆ ಇಸ್ವಿ ಐತಿ. ಆ ಕಾಲದಲ್ಲಿ ಬಂದಿರ್ತಕ್ಕಂಥ ಧರ್ಮ ಉಳಿಸ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಭಾರತೀಯರ ಕರ್ತವ್ಯ ಐತಿ. ಇವತ್ತೇನಾದ್ರೂ ಇಂಥ ಸಣ್ಣ ಪುಟ್ಟ ಕೊಲೆಗಳನ್ನು ಮಾಡಿ ಹಿಂದೂಗಳ ನೈತಿಕ ಧೈರ್ಯ ಕಳಿತೀವಿ ಅಂತ ಹೇಳಿದ್ರೆ ನಿಮಗೆ ಕನಸದು, ವ್ಯರ್ಥ ಕನಸದು. ಈ ದೇಶ 1947 ಆಗಸ್ಟ್ 15ರಂದು ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸಲ್ಮಾನರಿಗೆ ಒಂದು ಬೇರೆ ದೇಶ ಬೇಕು ಅಂತ ಬೇಡಿಕೆಯನ್ನಿಟ್ಟ ಅಖಂಡ ಹಿಂದೂಸ್ತಾನ ಸ್ವಾತಂತ್ರ್ಯ ಆಗುವುದನ್ನು ತಪ್ಪಿಸಿ ಮೊದಲನೇ ಪ್ರಧಾನಮಂತ್ರಿ ನೆಹರೂರವರ ಕಾಂಗ್ರೆಸ್ನ ಕುಮ್ಮಕ್ಕಿನಿಂದ ಮುಸ್ಲಿಮರಿಗೆ ಒಂದು ದೇಶ ಬೇರೆ ಬೇಕು ಅಂತ ಹೇಳಿ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತ ವಿಭಾಗವನ್ನು ಮಾಡಿ ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ದೊಡ್ಡ ಕೊಲೆಗಳನ್ನು ಮಾಡಿ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿ 1947 ಆಗಸ್ಟ್ 15ರ ರಾತ್ರಿ, ಅದೊಂದು ಕರಾಳ ರಾತ್ರಿ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ, ಆ ದೇಶ ವಿಭಾಗ ಮಾಡಿದ್ರು ಕಾಂಗ್ರೆಸ್ನವರು. ಅದಕ್ಕೆ ಒಪ್ಪಿಗೆ ಕೊಟ್ಟರು. ಆದ್ರೆ ಸಮಸ್ಯೆ ಪರಿಹಾರ ಆಯ್ತು. ಇಲ್ಲಿವರೆಗೆ 78 ವರ್ಷಗಳ ಸ್ವಾತಂತ್ರ್ಯಕ್ಕೆ ಆದರೂ ಕೂಡ ಈ ಮುಸ್ಲಿಂ ಭಯೋತ್ಪಾದನೆ ಅಂತಕ್ಕಂಥದ್ದು ಕಾಶ್ಮೀರ ಸೇರಿ ಮೊನ್ನೆ ಪುಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ 26 ಪ್ರವಾಸಿಗ ಹಿಂದೂಗಳ ಕೊಲೆ, ಕಾಶ್ಮೀರ ನೋಡ್ಬೇಕಂತ ಹೋಗಿರ್ತಕ್ಕಂಥವ್ರು ಏನು ಪಾಪ ಮಾಡಿದಾರೆ ಅವರು. ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳಿಗೆ, ಆ ರಿಕ್ಷಾ ಚಾಲಕ ಇರ್ಬೋದು, ಹೋಟೆಲಿನ ಮಾಲೀಕ ಇರ್ಬೋದು, ವಿಜಯಪುರ ನಗರದಲ್ಲಿ ಜಿಲ್ಲಾ ಘಟಕ ಬಿಜೆಪಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನಾ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿಂದೂಗಳು ಕೂಡ ಇದನ್ನ ಸುಮ್ಮನೆ ಬಿಡುದಿಲ್ಲ ಅಂತಕ್ಕಂಥ ಮಾತನ್ನ ಬಿಜಾಪುರದ ಒಂದು ಪ್ರತಿಭಟನೆಯಲ್ಲಿ ಘಂಟಾಘೋಷವಾಗಿ ನಾನು ಹೇಳಕ್ಕೆ ಬಯಸ್ತೀನಿ. ಬಂಧುಗಳೇ, ತಿಳ್ಕೋಬೇಕಾಗಿತ್ತೇವಲ್ಲ,